ಸರ್ ಎಂಟೈರ್ ನಾನು ಇನ್ಸ್ಟಾಗ್ರಾಮ್ಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದೀನಿ. ಮಿಕ್ಕಿದ ಎವಿಡೆನ್ಸ್ನಲ್ಲಿ CCTV ಪಾಸ್ವರ್ಡ್ ಅವ್ರ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಸೊ ಎಂಟೈರ್ ಡೀಟೇಲ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ ಸರ್. ಎಷ್ಟು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ರೀಲ್ ತೊಗೊಳಕ್ಕಾಗುತ್ತೆ ಅಷ್ಟೇ ಹಾಕಿರೋದು ಸರ್. ಸೊ ಅಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಸರ್, ಬಿಕಾಸ್ ಇನ್ನೂ ಎವಿಡೆನ್ಸ್ ತುಂಬ ಇದೆ. ಅದನ್ನು ನಾನು ಕೋರ್ಟಿಗೆ ಕೊಡಬೇಕು. ಇವ್ರು ಅದನ್ನು ನಾನು ಐ ಕ್ಯಾನ್ ಕ್ಲಾರಿಫೈ ಟು ಒನ್ ಎಕ್ಸ್ಟೆಂಟ್. ಏನಕ್ಕೆ ಇವಾಗ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ. ಇದರಲ್ಲಿ 3 ಕ್ರೈಮ್ ರಿಜಿಸ್ಟರ್ ಆಗಿದೆ. ಒಂದು ಕ್ರೈಮ್ ನಂಬರ್ 61 of 2026, ಇನ್ನೊಂದು 62 of 2026 ಮತ್ತು 63 of 2026. 61 of 2026 ಆಗಿರೋದು ಭವ್ಯ ಅವ್ರು ಹಾಕಿರೋದು, ಅಂದರೆ ಕಾವ್ಯ ಅವರ ಸಿಸ್ಟರ್ ಹಾಕಿರೋ ಕಂಪ್ಲೇಂಟು. ಅದ ನಂತರ ಕೌಂಟರ್ ಬ್ಲಾಸ್ಟ್ ಆಗಿ 62 of 2026 ಹಾಕಿರೋದು. ಆ 62 of 2026 ಮಾತ್ರ ಹೋಗ್ಬಿಟ್ಟು ಸ್ಟೇ ನಾವು ಮನೆ ನ್ಯಾಯಾಧೀಶರ ಮುಂದೆ ಹೋಗ್ಬಿಟ್ಟು ಅಷ್ಟೇ ನಾವು ಅಲ್ಲಿ ಸ್ಟೇ ಆರ್ಡರ್ ತೊಗೊಂಡಿರೋದು. ಅದು ಎಕ್ಸ್ಪ್ಲೇನ್ ಮಾಡಬೇಕಾದ್ರು ಕೂಡ ನಿಮ್ಗೆ ಎಲ್ಲರೂ ನೋಡಿದ್ರೆ, ಮಾಧ್ಯಮದಲ್ಲಿ ನೋಡಿದ್ದೀರ ನೀವು. ಎಕ್ಸ್ಪ್ಲೇನ್ ಮಾಡಬೇಕಾದ್ರು ಕೂಡ ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನಾಯಿತು ಎಲ್ಲರಿಗೂ ಗೊತ್ತು. ಬಟ್ ಅದು ಮಾತ್ರ ಸ್ಟೇ ಆಗಿದೆ. ಸೊ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದ್ದಾಗ ಆ ವಿಡಿಯೋಸ್ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್. ನಾವು ಒಂದು ಪದ ಯೂಸ್ ಮಾಡ್ತೀವಿ, ಸಬ್ ಜುಡಿಸ್ ಅಂತ ಹೇಳ್ಕೊಂಡು. ಸಬ್ ಜುಡಿಸ್ ಇದ್ದಾಗ ಆ ವಿಡಿಯೋಸಲ್ಲಿ ಏನಿದೆಯೋ ಆ ವಿಡಿಯೋಸ್ ಎಲ್ಲ ಪೊಲೀಸ್ ಅಂದರೆ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗಾಗಲೇ ಕೊಟ್ಟಾಯಿತು, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಟ್ಟಾಯಿತು, ಕೋರ್ಟಿಗೆ ಕೂಡ ನಾವು ಪೂರ್ತಿ ಹಾಜರು ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಈಗ ಸದ್ಯಕ್ಕೆ.